ನೋಡಿ ಸರ್, ನಾಟಿ ಕೋಳಿ ಗಮ್ಮತ್ತು. ಸೌಂಡು 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 ಇದೇ ರಿಯಲ್ ಒರಿಜಿನಲ್ ನಾಟಿ ಕೋಳಿ. ನೋಡಿ ಸರ್, ನಾಟಿ ಕೋಳಿ ಹೇಗೆ ಕಂಡುಹಿಡಿಯೋದು ಅಂದರೆ ರುಚಿಲಿ ಖಂಡಿತವಾಗ್ಲೂ ಕಂಡುಹಿಡಿಬೋದು. ಆದರೆ ನಾಟಿ ಕೋಳಿ ಸಾಕಾಣಿಕೆ ಮಾಡಿರೋರಿಗೆ, ಕುಯ್ಕೊಂಡು ತಿಂದಿರೋರಿಗೆ, ಹಳ್ಳಿ ಜನಕ್ಕೆ, ಸುಮಾರು ಜನಕ್ಕೆ ಗೊತ್ತು. ಆದರೆ ಈಗೇನಾಗಿದೆ ಅಂದರೆ ಎಲ್ಲರೂ ನಾಟಿ ಕೋಳಿ ಟ್ರೆಂಡ್ ಆಗ್ಬಿಟ್ಟಿದೆ. ನೋಡಿ ಸರ್, ಇದು ಲೇಯರ್ ಮೊಟ್ಟೆ ಕೋಳಿ. ಲೇಯರ್ ಮೊಟ್ಟೆ ಕೋಳಿ ಇದ್ರ ಗುಣಲಕ್ಷಣ ಏನಂದರೆ 6 ತಿಂಗಳಾದಮೇಲೆ ಮೊಟ್ಟೆ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡೈಲಿ 1 ವರ್ಷ ಮೊಟ್ಟೆ ಕೊಡುತ್ತೆ. 1 ವರ್ಷ ಮೊಟ್ಟೆ ಕೊಡ್ಬೇಕಾದ್ರೆ ಇದು ಕೂತಿರೋ ಜಾಗದಲ್ಲೇ ಮೊಟ್ಟೆ ಕೊಡುತ್ತೆ. ಹಾಗಾಗಿ ಮೊಟ್ಟೆ ಜಾಸ್ತಿ ಗ್ರೋತ್ ಬರಲಿ, ಕಾಯಿಲೆ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಆಂಟಿಬಯೋಟಿಕ್ ಮೆಡಿಸಿನ್ ಹಾಕ್ತಾರೆ. ಈ ಕೋಳಿಲಿ ಕ್ಯಾಲ್ಸಿಯಂ ಓನ್ಲಿ 5% ಇರೋದ್ರಿಂದ ಮೂಳೆ ಕಡ್ದು ತಾವು ಕಟ್ರ ಅಂತ ಪುಡಿ ಆಗುತ್ತೆ. ಟೋಟಲ್ ಮೂಳೆ, ತೊಡೆ ಪೀಸು ರೆಕ್ಕೆ ಪೀಸು ಅಲ್ಲ ಸರ್, ಬೆನ್ ಪೀಸ್ ಆಗಲಿ, ರೆಕ್ಕೆ ಪೀಸ್ ಆಗಲಿ, ಕತ್ತು ಪೀಸ್ ಆಗಲಿ, ಯಾವುದೇ ಆಗಲಿ, ದಗರಿ ಪೀಸ್ ಆಗಲಿ, ಯಾವುದೇ ಮೂಳೆ ಆಗಲಿ ಕಡ್ದುಬಿಟ್ಟು ಆರಾಮಾಗಿ ಗೌಲಿಗೆ ಥರ ಉಂಡೆ ಮಾಡ್ಬೋದು ಸರ್. ಬೂಮರ್ ಥರ ಈ ಕೋಳಿದು ಬೆನ್ ಪೀಸು. ಇದ್ರ ವಿಶೇಷ ಅಂದರೆ ಸ್ವಲ್ಪ ಜನ ಬೆನ್ ಪೀಸು ಅಂತ ಅಂಡ ಮಾಡ್ತಾರೆ. ಆದರೆ ಇದ್ರ ರುಚಿನ ನಿಮಗೆ ತೋರಿಸ್ತೀನಿ. ಇದನ್ನು ಕಿತ್ಬಿಟ್ಟು ಚರ್ಮ ಕಿತ್ಬಿಟ್ಟು ತಿನ್ನಿ ಸರ್ ಫಸ್ಟು. ಇದು ಬಲ್ತಿರೋ ಕೋಳಿ ಮೂಳೆ. ಕಡೀರಿ ಸರ್. ಕಡಿಯೋದು ಸಕ್ಕತ್ತಾಗಿದೆ. ಇವಾಗ ಮೂಳೆ ಅಂತೂ ಕಡಿಯೋದಕ್ಕಾಗ್ತಾ ಇಲ್ಲ. ಬೆನ್ಮೂಳೆ ಬೇರೆ ಕೋಳಿದಲ್ಲಿ ಬಾಯಿಗೆ ಹಾಕೊಂಡು ಕಡಿದ್ರೆ ಸಾಕು ಪುಡಿ ಆಗೋಗುತ್ತೆ. ಆದರೆ ನಾಟಿ ಕೋಳಿದು ಪ್ಯೂರ್ ನಾಟಿ ಕೋಳಿ ಬೆನ್ಮೂಳೆ ಎಷ್ಟು ಕಡಿದ್ರೂ ಕೂಡ ಏನು. ಸೊ ಇದು ಬಲ್ತಿರೋ ಕೋಳಿ ಮೂಳೆ ಸರ್. ಮೀಡಿಯಂ ಬಲ್ತಿರೋ ಕೋಳಿ ಆದರೆ ಕಡಿಬೋದು, ರೋಲ್ ಮಾಡೋಕ್ಕಾಗಲ್ಲ. ನೋಡಿ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಈ ಮೂಳೆ ಹಿಂಗೆ ತಗೋತಾರೆ, ಹಿಂಗೆ ಆಗೋದು ಆಕ್ಷನ್. ಅದು ಮಾತ್ರ ಮಾಡಬಾರ್ದು. ಯಾಕೆಂದರೆ ಅವ್ರ ಕೆಪಾಸಿಟಿ ಮೇಲೆ ಆ ಥರ ಮಾಡ್ಬೋದು. ಅವ್ರು ಕಂಡುಹಿಡಿಬೇಕು ಅಂದರೆ ನೋಡಿ, ಇದು ಮೂಳೆ ಜಸ್ಟು ಹಿಂಗೆ ಈಸೆ ತೆಗಿಬೇಕು, ಕಡಿಬೇಕು, ಈಸೆ ತೆಗಿಬೇಕು. ನೋಡಿ ಯಾವುದೇ ಕಾರಣಕ್ಕೂ ಕಡಿದು ತಾವು ಪುಡಿಯಾಗಿಲ್ಲ. ಇದು ಒರಿಜಿನಲ್ ನಾಟಿ ಕೋಳಿ. ಯಾಕೋಸ್ಕರ ಅಂದರೆ ಮೂಳೆ ಪುಡಿಯಾಗಿಲ್ಲ ಅಂದರೆ ಇದರಲ್ಲಿ 40% ಕ್ಯಾಲ್ಸಿಯಂ ಇರೋದ್ರಿಂದ ಇದು ಪುಡಿ ಆಗಲ್ಲ. ಅನುಮಾನ ಪಡೋರು, ವಾದ ಮಾಡೋರಿದ್ರೆ ನಾನು ಎನಿ ಟೈಮ್ ರೆಡಿ ಇರ್ತೀನಿ. ಒಂದು ಕುಕ್ಕರಲ್ಲಿ ಮೊಟ್ಟೆ ಕೋಳಿ, ಒಂದು ಕುಕ್ಕರಲ್ಲಿ ನಾಟಿ ಕೋಳಿ ಬೇಯಿಸಿ ತಿನ್ನಿಸಿ ನಿಮಗೆ ತೋರಿಸ್ತೀನಿ. ಯಾರು ಬೇಜಾರು ಮಾಡ್ಕೋಬೇಡಿ, ಯಾರು ಕಂಡಮಾಗಿ ಮಾತಾಡಬೇಡಿ. ದಯವಿಟ್ಟು ಅನುಭವ ಇಂಪಾರ್ಟೆಂಟು. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಒರಿಜಿನಲ್ ನಾಟಿ ಕೋಳಿ ಗುಣಲಕ್ಷಣ ಹೀಗಿರುತ್ತೆ ಸರ್. ನಮ್ಮಲ್ಲಿ ಒಂದು ಸಿಸ್ಟಮ್ ಏನಂದರೆ ಒಂದೇ ಸಾರಿ ಕೋಳಿ ಕಟ್ ಮಾಡಿ ಅದನ್ನ ಸೌದೆ ಒಲೆಯಲ್ಲಿ ಬಾಯ್ಲ್ ಮಾಡಿ ಅದನ್ನು ವೆರೈಟಿ ಐಟಮು, ಸಾಂಬಾರು, ಕುರ್ಮಾ, ಮಸಾಲ, ಫ್ರೈ, ಚಿಲ್ಲಿ, ಪೆಪ್ಪರ್ ಡ್ರೈ, ಉರ್ಬಾಡು, ಮಡಿಕೇರಿ ಪೆಪ್ಪರ್ ಡ್ರೈ, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನು, ಮಡಿಕೇರಿ ಸ್ಟೈಲ್ ಚಿಲ್ಲಿ ಚಿಕನು, ಮತ್ತು ಚಾಪ್ಸು, ಬಟರ್ ಚಿಕನ್, ಹೈದ್ರಾಬಾದ್ ಚಿಕನ್, ಜಿಂಜಾಲ್ ಚಿಕನ್, ಗಾರ್ಲಿಕ್ ಚಿಕನ್, ಈ ಥರ ವೆರೈಟಿ ಐಟಮ್ ಒಂದು 15 ಐಟಮ್ ಮಾಡ್ಕೊಡ್ತೀವಿ ಸರ್ ನಾಟಿ ಕೋಳಿ. ಸರ್, ಈಗ ನಾಟಿ ಕೋಳಿ ಡಿಶ್ ಅಂತೂ ಟ್ರೈ ಮಾಡಾಯಿತು. ಸೊ ಈಗ ವೆರೈಟೀಸ್ ಆಫ್ ಡಿಶಸ್ಸನ್ನು ಆರ್ಡರ್ ಮಾಡ್ಕೊಂಡು ತರಿಸಿದ್ದೀವಿ. ಸೊ ಈಗ ಈ ಹೋಟ್ಲಿಗೆ ಬಂದರೆ ಯಾವ ಥರ ಡಿಶಸ್ನ ಟ್ರೈ ಮಾಡ್ಬೋದು ಸರ್? ಸರ್, ನಮ್ಮಲ್ಲಿ ನಾಟಿ ಕೋಳಿ ಹುಡಿಕೊಂಡು ಬರೋರೇ ಜಾಸ್ತಿ. ಹಾಗಾಗಿ ಸ್ವಲ್ಪ ಜನ ನಾಟಿ ಕೋಳಿ ತಿನ್ನೋರು ಬರ್ತಾರೆ, ಬೇರೆ ಐಟಮ್ ಕೇಳ್ತಾರೆ. ಹಾಗಾಗಿ ಫಾರಮ್ ಕೋಳಿಲೂ ಒಂದು 4-5 ಐಟಮ್ ಮಾಡ್ತೀವಿ. ಕಬಾಬ್ ಮಾಡಿದ್ದೀವಿ, ಫ್ರೈ ಮಾಡಿದ್ದೀವಿ, ಚಿಲ್ಲಿ ಮಾಡಿದ್ದೀವಿ, ಮಸಾಲ ಮಾಡ್ಕೊಡ್ತೀವಿ, ಚಾಪ್ಸ್ ಮಾಡ್ಕೊಡ್ತೀವಿ, ಮತ್ತು ಮುದ್ದೆ ಇದೆ, ಫಿಶ್ ಇದೆ, ಬಾಂಗ್ಡಾ ಫಿಶ್ ಇದೆ, ಟೀತರ್ ಕಬಾಬ್ ಇದೆ, ಇನ್ನೂ ತುಂಬ ಐಟಮ್ ಮಾಡ್ತೀವಿ. ಎಗ್ ಚಿಲ್ಲಿ, ಎಗ್ ಪಕೋಡ, ಮತ್ತು ವೆಜ್ ಐಟಮು ಸಿಗುತ್ತೆ. ರೋಟಿ, ನಾನು, ಕುಲ್ಚಾ, ದಾಲು. ಒಂದೇ ನಾಟಿ ಕೋಳಿ ಒಂದೇ ಐಟಮ್ ಅಲ್ಲ. ಸುಮಾರು ಜನಕ್ಕೆ ಕನ್ಫ್ಯೂಸು, ನಾಟಿ ಕೋಳಿ ಒಂದೇ ಮಾಡ್ತಾರೆ ಅಂತ. ಎಲ್ಲ ಐಟಮು ನಾವು ಮಾಡಿ ಕೊಡ್ತೀವಿ ಸರ್. ರುಚಿಕರವಾಗಿ ಮಾಡಿಕೊಡ್ತೀವಿ. ಟೇಸ್ಟ್ ಮಾಡಿ ನೋಡಿ. ಓಕೆ ಸರ್. ಸರ್, ಈಗ ಈ ಒಂದು ಹೋಟ್ಲಿಗೆ ವಿಸಿಟ್ ಮಾಡಬೇಕು ಅಂದರೆ ನಿಮ್ಮ ಬ್ರ್ಯಾಂಚು ಎಲ್ಲೆಲ್ಲಿದೆ ಸರ್? ಈಗ ಸರ್, ನಮ್ಮದು ಮೇನ್ ಬ್ರಾಂಚು ರಾಮನಗರ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ ಅಂತ 18 ವರ್ಷದಿಂದ ಇದ್ದೀನಿ ಸರ್. ಇದು ಇಲ್ಲಿ ಜನ ನಮ್ಮ ಕಸ್ಟಮರ್ ಜಾಸ್ತಿ ಅಲ್ಲಿಗೆ ಬರ್ತಾಯಿದ್ರು. ಹಾಗಾಗಿ ಕೇಳ್ಕೊತಾಯಿದ್ರು ಬೆಂಗಳೂರಲ್ಲಿ ಒಂದು ಮಾಡಿ ಅಂತ. ಏನೋ ಅವರು ಹೇಳ್ಕೊಂಡಿರೋದಕ್ಕೆ, ಅವರ ಪ್ರೀತಿ ವಿಶ್ವಾಸಕ್ಕೆ ಇಲ್ಲೊಂದು ನಾನು ಸೆಕೆಂಡ್ ಬ್ರಾಂಚ್ ಮಾಡಿದ್ದೀನಿ ಒನಗನಟ್ಟಿಲಿ. ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಗಾರ್ಡನ್ ಅಂತ. ತುಂಬ ಜನ ಬರ್ತಾರೆ, ಊಟ ಮಾಡ್ತಾರೆ, ಖುಷಿ ಪಟ್ಟು ಹೋಗ್ತಾರೆ. ಬೇರೆಯವರು ಗೊತ್ತಿಲ್ಲದೆ ಇರೋರು ತಾವರೆಕೆರೆಯಿಂದ ಇಲ್ಲಿ 2 ಕಿಲೋಮೀಟ್ರ್ ಆಗುತ್ತೆ, ಬರೋಕ್ಕೆ ಈಜಿ ಆಗುತ್ತೆ. ನೈಸ್ ರೋಡಿಂದ 4 ಕಿಲೋಮೀಟ್ರ್ ಆಗುತ್ತೆ, ಬರೋಕ್ಕೆ ಈಜಿ ಆಗುತ್ತೆ. ಡೌಟ್ ಇದ್ದರೆ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಗಾರ್ಡನ್ ಅಂತ ಹಾಕೊಂಡ್ರೆ ಡೈರೆಕ್ಟ್ ಲೊಕೇಶನ್ ಇಲ್ಲಿಗೆ ಬರುತ್ತೆ. ಸೊ ಬೇರೆಲ್ಲೂ ಕೂಡ ಇಷ್ಟೊಂದು ಪ್ಯೂರ್ ನಾಟಿ ಕೋಳಿ ಡಿಶಸ್ಸು ನಿಮಗೆಲ್ಲೂ ಸಿಗಲ್ಲ, ಈ ಹೋಟ್ಲಲ್ಲಿ ಮಾತ್ರನೇ ಸಿಗೋದು. ಸೊ ಯಾರು ಕೂಡ ಮಿಸ್ ಮಾಡಬೇಡಿ, ಫ್ಯಾಮಿಲಿ ಸಮೇತ ಈ ಹೋಟ್ಲಿಗೆ ವಿಸಿಟ್ ಮಾಡಿ.